IT ಸೆಕ್ಟರ್ ಕತೆ ಮುಗಿತಾ ಗುರು. ಇವತ್ತು ಕೂಡ 5% ನೆಗೆಟಿವ್ ರಿಟರ್ನ್ ತೋರಿಸ್ತಿದೆ. ವಿಪ್ರೋ ಮತ್ತು ಇನ್ಫೋಸಿಸ್ ಇವತ್ತು ನೆಗೆಟಿವ್ ಓಪನ್ ಆಗುತ್ತೆ. ರೀಸನ್ ಏನು ಗೊತ್ತಾ? ಇದನ್ನು ಪಾಸ್ ಮಾಡ್ಬಿಟ್ಟು ನೋಡಿ. ಒಂದು ರಿಸರ್ಚ್ ಕಂಪ್ನಿ ಸಿಟಾನ್ ರಿಸರ್ಚ್ ಅಂತ ರಿಸರ್ಚ್ ರಿಪೋರ್ಟ್ ಬಿಟ್ಟಿದೆ. AI ಯಾವ ಥರ ಪೇಮೆಂಟ್ ಮತ್ತು IT ಸೆಕ್ಟರ್ ಸ್ಟಾಕ್ಸ್ಗಳನ್ನ ಕ್ರ್ಯಾಶ್ ಮಾಡಿಸುತ್ತೆ, ಡೆಸ್ಟ್ರಾಯ್ ಮಾಡಿಸುತ್ತೆ ಅಂತ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. AI ಡೆವಲಪರ್ಸ್ಗಳನ್ನ ರೆಪ್ಲಿಕೇಟ್ ಮಾಡು 2026 ಥರ್ಡ್ ಕ್ವಾರ್ಟರ್ ಅಷ್ಟೊತ್ತಿಗೆ 15% ವರ್ಕ್ ಫೋರ್ಸ್ನ ಇದು ರಿಪ್ಲೇಸ್ ಮಾಡುತ್ತೆ ಅಂತ ಹೇಳಿದೆ. ಮತ್ತೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೂಡ 10%ಗೆ ಜಾಸ್ತಿ ಆಗುತ್ತೆ 2028 ಅಷ್ಟೊತ್ತಿಗೆ. ಸದ್ಯಕ್ಕೆ ಅಮೆರಿಕದಲ್ಲಿ ಈಗ 4.5% ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆ. ಈ ರಿಸರ್ಚ್ ರಿಪೋರ್ಟ್ ಎಲ್ಲ IT ಸ್ಟಾಕ್ಸ್ಗಳನ್ನ ಮತ್ತೆ ಪೇಮೆಂಟ್ ಸ್ಟಾಕ್ಸ್ಗಳನ್ನ, ಫಾರ್ ಎಕ್ಸಾಂಪಲ್ ಅಮೆರಿಕನ್ ಎಕ್ಸ್ಪ್ರೆಸ್ ಈ ಥರ ತುಂಬ ಇದಾವೆ, ಈ ಥರ ಸ್ಟಾಕ್ಸ್ಗಳನ್ನೆಲ್ಲ ಕ್ರ್ಯಾಶ್ ಮಾಡಕ್ಬಿಟ್ಟಿದೆ ನೆನ್ನೆ. ಇನ್ನೊಂದು ರೀಸನ್ ಏನು ಗೊತ್ತಾ? ಒನ್ ಆಫ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ FIS ಫಾರಿನ್ ಇನ್ವೆಸ್ಟರ್ಸ್ ಜೆಫ್ರಿ ಅಂತ ಇದಾರಲ್ಲ, ಇವರೊಂದು ರೇಟಿಂಗ್ ಅಪ್ಡೇಟ್ನ ಬಿಟ್ಟಿದ್ದಾರೆ. ಅದರಲ್ಲಿ IT ಸ್ಟಾಕ್ಸ್ಗಳನ್ನೆಲ್ಲ ಡೌನ್ ಗ್ರೇಡ್ ಮಾಡಿದ್ರು. ಇನ್ಫೋಸಿಸ್, TCS, ಎಂಫಾಸಿಸ್ ಇವನ್ನೆಲ್ಲ ಹೋಲ್ಡಿಂದ ಅಂಡರ್ ಪರ್ಫಾರ್ಮೆನ್ಸ್ಗೆ ಮೂವ್ ಮಾಡಿದ್ದಾರೆ. ಮತ್ತೆ IT ಸೆಕ್ಟರ್ ಒಂದು 6 to 14% CAGR ಅಷ್ಟು ಬೆಳೆಯುತ್ತೆ ನೆಕ್ಸ್ಟ್ 10 ಇಯರ್ಸ್ಗೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ, ಗೋಫೋರ್ಜು, ಸೆಜರಿಟಿ, IKS ಹೆಲ್ತ್ ಇವನ್ನ ಗುಡ್ ಪಿಕ್ಸ್ ಅಂತ ಹೇಳಿದ್ದಾರೆ. ಇದ್ರ ಮೇಲೆ ಫೋಕಸ್ ಇರುತ್ತೆ ಇವತ್ತು ಮಾರ್ಕೆಟಲ್ಲಿ. ಮತ್ತು ಇನ್ಫೋಸಿಸ್ ಇದ್ರ ಮೇಲೆಲ್ಲ ನೆಗೆಟಿವ್ ಫೋಕಸ್ ಇರುತ್ತೆ. ನೋಡೋಣ ಇವತ್ತೇನಾಗುತ್ತೆ ಅಂತ ಕಮೆಂಟ್ ಮಾಡಿ.